ಇಲ್ಲ, ನನ್ಗೆ ಎಕ್ಸಾಮ್ ಆದ್ಮೇಲೆ 620 ಅಬವ್ ಅಂತ ಒಂದು ಹೋಪ್ಸ್ ಇತ್ತು. ಯಾಕಂದ್ರೆ ಕೆಲವು ಎಕ್ಸಾಮ್ ಅಲ್ಲಿ ಹ್ಯಾಂಡ್ ರೈಟಿಂಗ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಸಣ್ಣ ಪುಟ್ಟ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರ್ಬೋದು. ಹೀಗೆ ಸ್ವಲ್ಪ ಅಂದ್ರೆ ನರ್ವಸ್ನೆಸ್ ಇದ್ದಿತ್ತು ರಿಸಲ್ಟ್ ಬಗ್ಗೆ. ಬಟ್ ಇವತ್ತು ಫಸ್ಟಿಗೆ ನನ್ನ ಅಪ್ಪ ಕಾಲ್ ಮಾಡಿ ಹೇಳಿದ್ರು 625 ಬಂತು ಅಂತ. ಆವಾಗ್ಲೂ ಸಹ ನಂಬಲಿಕ್ಕೆ ಆಗ್ಲಿಲ್ಲ. ಪದೇ ಪದೇ ಕೇಳ್ತಿದ್ದೆ, ಇಲ್ಲ ನಾನು ಅಮ್ಮನ ಸಹ ಬೈತದ್ದು ಯಾಕೆ ಹೇಳ್ತೀವಿ ಅಂತ. ಬಟ್ ಫೈನಲಿ 625 ಅಂತ ಗೊತ್ತಾದ್ಮೇಲೆ ತುಂಬಾ ಖುಷಿ ಆಯ್ತು. ಮನೆಯವರೆಲ್ಲ ಕಾಲ್ ಮಾಡಿದ್ರು. ಬಹಳ ಕೂಲ್ ಅಂತ ಕಾಣ್ತದೆ. ಇವತ್ತು ಫಂಕ್ಷನ್ ಹೋಗಿದ್ದೀರಿ ರಿಸಲ್ಟ್? ಹೌದು, ಅಂದ್ರೆ ನಾನು ಅದೇ ಯಾಕೋ ಅಂದ್ರೆ ಸೀದಾ ಒಂದು ಸಾಧಾರಣ ರಿಸಲ್ಟ್ ಬರುತ್ತೇನೋ ಅಂತ ಏನಿದ್ ಬೇಡ, ಅದಕ್ಕೆ ಒಂದು ಫಂಕ್ಷನ್ ಇತ್ತಲ್ಲ ಒಂದು ಹೋಗಿ ಬರೋಣ ಅಂತ ಹೋಗಿದ್ದು. ಆದ್ರೆ ರಿಸಲ್ಟ್ ಬಂದ್ರೆ 625 ಬಂತು. ಅದೇ ಫಂಕ್ಷನ್ ಗೆ ಹೋಗಿದ್ದು. ಹೇಗೆ ಮನೆಯ ಸಪೋರ್ಟ್? ಮನೆಯಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ರು. ನಾನು ಓದುವಾಗೆಲ್ಲ ಅದೇ ಕೆಲವೊಮ್ಮೆ ನರ್ವಸ್ ಆಗಿತ್ತು, ಸ್ಟ್ರೆಸ್ಫುಲ್ ಆಗಿದ್ದು ಉಂಟು. ಎಸ್ಪೆಷಲಿ ನಂಗೆ ಹ್ಯಾಂಡ್ ರೈಟಿಂಗ್ ಬಗ್ಗೆ ತುಂಬಾ ಒಂದು ಪ್ರಾಬ್ಲಮ್ ಇದ್ದು. ನನಗೆ 7ನೇ ಕ್ಲಾಸ್ ಸಪೋರ್ಟ್ ಮಾಡಿದ್ದು ನನ್ನ ಕನ್ನಡ ಟೀಚರ್, ವೈಶಾಲಿ ಟೀಚರ್ ಅವರು ತುಂಬಾ ಸಪೋರ್ಟ್ ಮಾಡಿದ್ರು 7ನೇ ಕ್ಲಾಸಿಂದ. ಅವಾಗ ಹೇಳುವಾಗೆಲ್ಲ ನಂಗೆ ಸ್ವಲ್ಪ ಯಾಕೆ ಹೇಳ್ತಾರೆ, ಕಿರಿಕಿರಿ ಆಗುತ್ತೆ ಅಂತ ಅನ್ಸ್ತಿತ್ತು ಹ್ಯಾಂಡ್ ರೈಟಿಂಗ್ ಬಗ್ಗೆ. ಈಗ ರಿಯಲೈಸ್ ಆಗ್ತಿದೆ ಎಷ್ಟು ಅಂದ್ರೆ ಇಂಪಾರ್ಟೆನ್ಸ್ ಉಂಟು ಅಂತ. ಮತ್ತೆ ನಾನು ಒಮ್ಮೆ ನನ್ನ ಶಮಿತಾ ಮ್ಯಾಮ್ ಕೇಳಿದ್ರು ಒಮ್ಮೆ, ಎಷ್ಟು 625 ತೆಗಿತೆ ಅಂತ. ಅವಾಗ ನಾನು ಹೇಳಿದೆ, ಇಲ್ಲ ಮ್ಯಾಮ್ 625 ಇಲ್ಲ, ಸ್ಟೇಟ್ ರ್ಯಾಂಕ್ ಒಂದು ಬೇಕಾದ್ರೆ ಕೊಡ್ತೇನೆ, 625 ಕಷ್ಟ ಅಂತ. ಯಾಕಂದ್ರೆ ಹ್ಯಾಂಡ್ ರೈಟಿಂಗ್ ಅದೇ ಸೇಮ್ ಹ್ಯಾಂಡ್ ರೈಟಿಂಗ್ ಪ್ರಾಬ್ಲಮ್. ಅವರು ಸಹ ಇಮೋಷನಲಿ ತುಂಬಾ ಸಪೋರ್ಟ್ ಮಾಡೋರು. ಯಾವಾಗ್ಲೂ ಹೇಳೋರು, ನಿನ್ ಕೈಲಿ ಆಗುತ್ತೆ, ದೇವರು ಕೊಡ್ತಾನೆ, ನೀನ್ ಹಾಡಕ್ ಮಾಡಿದ್ಯಾ. ಹೀಗೆ ನನ್ನ ಎಲ್ಲ ಟೀಚಿಂಗ್ ಟೀಮ್, ಮತ್ತೆ ಎಸ್ಪೆಷಲಿ ನನ್ನ ಅಮ್ಮ ಸಹ, ಅಮ್ಮ ನನಗೆ ಎಕ್ಸಾಮ್ ಬರೆಯೋ ನರ್ವಸ್ನೆಸ್ ಇದ್ದಾಗ ನನ್ನ ಅಪ್ಪ ಬೆಳಿಗ್ಗೆ ಎದ್ದು ಹೇಳೋರು, ನೀನು ನರ್ವಸ್ ಆಗ್ಬೇಡ, ಯಾಕಂದ್ರೆ ಮಾರ್ಕ್ ಏನೇ ಬಂದ್ರು ಸಹ ನೀನ್ ಏನು ಓದಿದ್ಯೋ, ನಿನ್ ಟ್ಯಾಲೆಂಟ್ ನಿನ್ನ ಹತ್ರ ಉಳಿತದೆ ಯಾವಾಗ್ಲೂ. ಸೊ ಮಾರ್ಕ್ ಬಗ್ಗೆ ನೀನ್ ಲೆಕ್ಕಕ್ಕೆ ಹಾಕೊಳ್ಬೇಡ, ಏನ್ ಓದಿದ್ಯಾ ಚೆನ್ನಾಗಿ ಬರೀ, ನಿನ್ ದೇವರು ಕೃಪೆ ಉಂಟು, ಚೆನ್ನಾಗಿ ಒಳ್ಳೆ ಹಾಡಕ್ ಮಾಡಿ ಮಾರ್ಕ್ ಬರುತ್ತೆ ಅಂತ ಹೇಳ್ತಿದ್ರು. ಅಮ್ಮನು ಸಹ ತುಂಬಾ ಇಮೋಷನಲ್ ಸಪೋರ್ಟ್ ಕೊಡ್ತಾರೆ ನನಗೆ. 1ನೇ ಕ್ಲಾಸಿಂದ ನನ್ನ ಅಪ್ಪ ಅಮ್ಮನ ಆಸೆ ಅದು ಸ್ಟೇಟಿಗೆ ಫಸ್ಟ್ ಬರ್ಬೇಕು ಅಂತ. ನನ್ನ ಅಪ್ಪ ಬಸ್ ಕಂಡಕ್ಟರ್, ಅವರು ಪ್ರೈವೇಟ್ ಬಸ್ ಲಕ್ಷ್ಮಿ ಎಕ್ಸ್ಪ್ರೆಸ್, ಹೆಬ್ರಿ, ಮಂದರ್ತಿ, ಉಡುಪಿ. ಮತ್ತೆ ನನ್ನ ಅಮ್ಮ ಹೌಸ್ ವೈಫ್. ಏನ್ ಮಾಡ್ಬೇಕು ಅಂತ ಮುಂದೆ PUC ಅಲ್ಲಿ JEE ಬರ್ದು ಒಂದು ಎಂಜಿನಿಯರಿಂಗ್ ಆಗಿ ಮುಂದೆ ನೋಡ್ಬೇಕು, ಇಷ್ಟಪಟ್ಟು ಮಾಡ್ಬೇಕು. ಮತ್ತೆ ಇಂಟ್ರೆಸ್ಟ್ ಇಲ್ಲದೆ ಆಗೋದಿಲ್ಲ. ನಿಮ್ಗೆ ಗೋಲ್ ಅನ್ನು ಕ್ಲಿಯರ್ ಇರ್ಬೇಕು, ಇಂತ ಗೋಲ್ ಕ್ಲಿಯರ್ ಆಗಿರ್ಬೇಕು. ಆ ಗೋಲ್ ಜೊತೆ ನಿಮ್ಮ ಅಟ್ಯಾಚ್ಮೆಂಟ್ಸ್ ಆಗಿರ್ಬೇಕು. ಬುದ್ಧ ಹೇಳ್ತಾನೆ, ನಿಮ್ಗೆ ಏನು ಗೋಲ್ ಇದ್ರೆ ನಿಮ್ಮ ಇಡೀ ಮೈಯಲ್ಲಿ ಆ ಕಣಕಣದಲ್ಲೂ ಆ ಗೋಲ್ ಬಗ್ಗೆನೇ ಇರ್ಬೇಕು ಅಂತ. ಹಾಗೆ ಸಹ ನಿಮ್ಗೆ SLC ಅಲ್ಲಿ 625 ತೆಗಿಬೇಕಂತ ಇದ್ರೆ ನೀವು ಪ್ರತಿ ಕ್ಷಣ ಅದಕ್ಕೋಸ್ಕರ ಹಾರ್ಡ್ ಮಾಡ್ತಿರ್ಬೇಕು. ಹಾಗೆ ಒಂದು ಡ್ರೀಮ್ ಇತ್ತು, ಅವನ 620 ತೆಗಿಬೇಕಂತ. ಅದೊಂದು ಆಸೆ ಇಡೋದು. ನಾವು ತಂದೆಗೂ ಅಷ್ಟೇ ತುಂಬಾ ಆಸೆ ಇದ್ದಿತ್ತು, ಏನೋ ಒಂದು ಅಚೀವ್ ಮಾಡ್ಬೇಕಂತೇಳಿ ಅದನ್ನ ಇವತ್ತು ಫುಲ್ಫಿಲ್ ಮಾಡಿದಂತ. ಒಂದು ಹೇಳಿದ, ನೀವೊಂದು IAS ನೀನು ಟ್ರೈ ಮಾಡ್ಬೇಕು ಅಂತ ಹೇಳಿದೆ, ಅದ್ ಬಿಟ್ಟು ಬೇರೆ ಏನು ಅಂತ ಹೇಳಿರ್ಲಿಲ್ಲ.